ಪೋಷಕರೇ ನಿಮ್ಮ ಮಕ್ಕಳು ಓದ್ತಾ ಇಲ್ವಾ? SSLC PUCಯಲ್ಲಿ ಫೇಲ್ ಆದ್ರೆ ಅನ್ನುವಂತಹ ಭಯ ಇದೆಯಾ? ಈ ಸುದ್ದಿ ನೋಡಿ. ಮಕ್ಕಳ ಭವಿಷ್ಯವನ್ನ ರೂಪಿಸಿ. ಪರೀಕ್ಷೆ ಸಮಯದಲ್ಲಿ ಟಿವಿ ಮೊಬೈಲ್ಗಳನ್ನ ಬ್ಯಾನ್ ಮಾಡಿ ಮಕ್ಕಳಿಗೆ ಓದೋದಕ್ಕೆ ಟೈಮ್ ನೀಡುವಂತೆ ಊರೂರಲ್ಲೂ ಕೂಡ ಸಂದೇಶವನ್ನ ನೀಡಲಾಗ್ತಾ ಇದೆ. ಡಂಗೂರ ಸಾರುತ್ತಾ ಶಿಕ್ಷಣ ಇಲಾಖೆಯಿಂದ ಜಾಗೃತಿ ಮೂಡಿಸಲಾಗ್ತಾ ಇದೆ. SSLC PUC ಪರೀಕ್ಷೆಗಳು ಹತ್ರ ಬಂದಿದೆ. ಮಾರ್ಚ್ನಲ್ಲೇ ಶುರುವಾಗುತ್ತೆ. ಇನ್ನೇನು ದಿನಗಣನೆ ಆರಂಭ ಆಗಿದೆ. ಈಗಾಗಲೇ SSLC PUC ಮಕ್ಕಳು ಸಾಕಷ್ಟು ಜಾಗರೂಕರಾಗಿ ಓದೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನೆರವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಕೈಗೊಂಡಿರುವಂತದ್ದು. ಪರೀಕ್ಷಾ ಸಮಯದಲ್ಲಿ ಟಿವಿ ಮತ್ತು ಮೊಬೈಲ್ ಅನ್ನ ಬ್ಯಾನ್ ಮಾಡಿ ಮಕ್ಕಳಿಗೆ ಓದೋದಕ್ಕೆ ಟೈಮ್ ಕೊಡಿ ಅಂತ ಊರೂರಲ್ಲೂ ಕೂಡ ಡಂಗೂರ ಸಾರಿಸಿ ಸಂದೇಶ ನೀಡಲಾಗ್ತಾ ಇದೆ. ಶಿಕ್ಷಣ ಇಲಾಖೆಯಿಂದಾಗಿ ಈ ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಪ್ರತಿದಿನ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಟಿವಿ ಮೊಬೈಲ್ ಅನ್ನ ಬಂದ್ ಮಾಡಬೇಕು. ಶಿಕ್ಷಣ ಇಲಾಖೆ ಮನವಿಗೆ ಪೋಷಕರಿಂದಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹಾವೇರಿ, ಬಳ್ಳಾರಿ, ಗದಗದಲ್ಲಿ ಶಿಕ್ಷಣ ಇಲಾಖೆಯಿಂದ ಜಾಗೃತಿ ಮೂಡಿಸಲಾಗ್ತಾ ಇದೆ. SSLC ಪರೀಕ್ಷೆ ಹುಡುಗರು ಬಂದವ ಮನೆಗ ಯಾರು 7 ಗಂಟೆಯಿಂದ 9 ಗಂಟೆ ತನ ಮೊಬೈಲ್ ಟಿವಿ ಬಂದ್ ಮಾಡಬೇಕು. ಹುಡುಗರಿಗೆ ಓದ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕ್ರಿ. SSLC ಪರೀಕ್ಷೆ ಹುಡುಗರು ಬಂದವ ಮನೆಗ ಯಾರು 7 ಗಂಟೆಯಿಂದ 9 ಗಂಟೆ ತನ ಮೊಬೈಲ್ ಟಿವಿ ಬಂದ್ ಮಾಡಬೇಕು. ಹುಡುಗರು ವಿಶೇಷವಾಗಿ SSLC ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಫಲಿತಾಂಶಕ್ಕಾಗಿ ಸಾಯಂಕಾಲ 7ರಿಂದ 9ರವರೆಗೆ ಮೊಬೈಲ್ ಟಿವಿ ಸ್ವಿಚ್ ಆಫ್ ಮಾಡುವಂತೆ ಕೋರಿದೆ. ಫಲಿತಾಂಶಕ್ಕಾಗಿ ಸಾಯಂಕಾಲ 7ರಿಂದ 9ರವರೆಗೆ ಫೋನು ಟಿವಿ ಯೂಸ್ ಮಾಡಬೇಡ್ರಿ, ಎಲ್ಲ ಕರೆನ್ಸಿ ಹಾಕ್ಸ್ಬೇಡ್ರಿ, ಸ್ವಿಚ್ ಆಫ್ ಮಾಡಿರಿ ಅಂತ ಡಂಗ್ರ ಸರ್. ನಾವೆಲ್ಲ ಸ್ವಿಚ್ ಆಫ್ ಮಾಡೀವ್ರಿ. ಎಲ್ಲ ಕರೆನ್ಸಿ ಹಾಕ್ಸೇಲ್ರಿ ನಾವು 3 ತಿಂಗಳಾತು. ಹಾಂ ರೀ, ಟಿವಿನ ನೋಡಲ್ರಿ ನನ್ನ ಮಗಳು. ನಾವು ಬಂದ ಮಾಡೇವ್ರಿಗೆ ಅಕ್ಕಿ ಸಂಬಂಧನ. ನಾವು ಅವಳ ಸಂಬಂಧ ಟಿವಿ ಕರೆನ್ಸಿನ ಹಾಕ್ಸಿಲ್ರಿ. ಮತ್ತು ಅವ್ರ ಎಜುಕೇಷನ್ ಮುಂದೆ ಅವ್ರ ಲೈಫ್ ಇದಾಗಬೇಕಂದ್ರೆ ಒಳ್ಳೇದ ರೀ. ಇರೋದ 4 ಜನ ರೀ ನಾವು ಮನೆಯಲ್ಲಿ. ಅವಳು ಅಲ್ಲೇ ಓದ್ಕೊ ಅಂತಾಳ. ಮ್ಯಾಲೆ ಫೋನು ಬಂದ್ ಮಾಡ್ಕೊಂಡು ಮಕ್ಕಳಿಗೆ ಅಭ್ಯಾಸ ಮಾಡೋಕೆ ಅವಕಾಶ ಮಾಡಿಕೊಟ್ಟಾರ್ರಿ. ಹಾಗೇನು ತೊಂದರೆ ಏನಾಗಿಲ್ಲ ರೀ. ಎಲ್ಲರಿಗೆ ಅವಕಾಶ ಮಾಡಿಕೊಟ್ಟದಕ್ಕನ ಈಗ ಹುಡುಗರು ಓದಾಕತ್ತೇವ್ರಿಗೆ. ಈಗೆಲ್ಲ ಬಂದಿರೋದು ಟಿ ವಿ ಮತ್ತು ಫೋನಿಂದನ ಹುಡುಗರು ಹಾಳಾಗಿ ಹೊಂಟವ್ರಿ. ಈಗೇನು ಊರಾಗ ಪಂಚಾಯತಿಂದ ಡಂಗ್ರ ಹೊಡಿಸಿ ಸುದ್ದಿ ಮಾಡಿ ಎಲ್ಲರೂ ಆ ಪ್ರಕಾರ ಎಲ್ಲರೂ ಮನ್ಯಾಗ ಫೋನು ಸ್ವಿಚ್ ಆಫ್ ಮಾಡ್ಕೊಂಡು ಟಿ ವಿ ಬಂದ್ ಮಾಡ್ಕೊಂಡು ಮಕ್ಕಳಿಗೆ ಅಭ್ಯಾಸ ಮಾಡೋಕೆ ಅನುಕೂಲ ಮಾಡಿಕೊಟ್ಟಾರಿ. ಅಭ್ಯಾಸ ಮಾಡಲಿ ಅನ್ನೋ ಉದ್ದೇಶಕ್ಕನ ಈಗ ಎಲ್ಲರೂ ಅವಕಾಶ ಮಾಡಿಕೊಡಾಕತ್ತಾರೆ. 2025-26ನೇ ಸಾಲಿನ SSLC PUC ಪರೀಕ್ಷೆ ಹಿನ್ನೆಲೆ ಗದಗ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿಗಳ ಪರೀಕ್ಷೆ ಆರಂಭ ಆಗ್ತಿರೋದ್ರಿಂದ ಟಿವಿ, ಮೊಬೈಲ್ ಫೋನ್ ಅನ್ನ ಬಳಕೆ ಮಾಡದೇ ಇರೋ ರೀತಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಸಂಜೆ ಆದ್ಮೇಲೆ ವಿದ್ಯಾರ್ಥಿಗಳ ಮನೆಗೂ ಕೂಡ ಹೋಗಿ ಓದ್ತಿದ್ದಾರಾ ಇಲ್ವಾ, ಅವ್ರ ಪೋಷಕರೇನಾದ್ರೂ ಟಿವಿಯನ್ನ ಆಫ್ ಮಾಡಿದ್ದಾರಾ ಅಥವಾ ಟಿವಿ ನೋಡ್ತಿದ್ದಾರಾ ಅನ್ನೋದನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ವಾರ್ಷಿಕ ಫಲಿತಾಂಶ ಸುಧಾರಣೆಗಾಗಿ ಪ್ರತಿದಿನ ಗ್ರಾಮದಲ್ಲಿ ಎಲ್ಲ ಮನೆಗಳಲ್ಲಿ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಎಲ್ಲ ಮೊಬೈಲ್ ಮತ್ತು ಟಿವಿಗಳನ್ನ ಸ್ವಿಚ್ ಆಫ್ ಮಾಡಬೇಕು. ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮನೆಯಲ್ಲಿ ಟಿವಿ, ಮೊಬೈಲ್ ಹಾಗೂ ರಸ್ತೆಗಳಿಗೆ ನನಗೆ ಇನ್ನಷ್ಟು ಬೆಂಬಲ ಬೇಕು ಅಂತ ಅನಿಸಬಾರ್ದು ಅನ್ನೋ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಮಾಡಲಾಗೈತಿ. ಸಾಮಾನ್ಯವಾಗಿ ಟಿ ವಿಯನ್ನು ಸ್ವಲ್ಪ ಆ ಸಮಯದಲ್ಲಿ ಸ್ವಲ್ಪ ಬಂದ್ ಮಾಡಿರಿ ಅಂತೇಳಿ ಕೋರ್ತಕ್ಕಂಥದ್ದು. ಕೆಲವು ಗ್ರಾಮಗಳಲ್ಲಿ ಡಿಸ್ಕ್ ಸಪ್ಲೈಯರ್ಸ್ ಏನು ಮಾಡಿದ್ದಾರೆ, ತಾವೇ ಸ್ವಯಂ ಪ್ರೇರಿತವಾಗಿ ಆ ಅವಧಿಯಲ್ಲಿ ಡಿಸ್ಕನ್ನು ಡಿಸ್ಕನೆಕ್ಟ್ ಮಾಡ್ತಾಯಿದ್ದಾರೆ. ಅದು ಭಾಳ ಸಂತೋಷಕರ್ತಕ್ಕಂಥ ಬೆಂಬಲ ಕೊಡ್ತಕ್ಕಂಥ ಸಂಗತಿ. ಜೊತೆಗೆ ಸಾರ್ವಜನಿಕರು ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾಯಿದ್ದಾರೆ. ತಮ್ಮ ಟಿ ವಿಯನ್ನು ಬಂದ್ ಮಾಡಿ ಮಕ್ಕಳಿಗೆ ಓದಿಸ್ಬೇಕು, ನಮ್ಮ ಮಕ್ಕಳ ಭವಿಷ್ಯ ಈ ಹಂತದಲ್ಲಿ ಅವರು ಒಳ್ಳೆಯ ಫಲಿತಾಂಶ ಪಡೆದು ಪಾಸ್ ಆದರೆ ಮುಂದಿನ ಕೂಡ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಸ್ಫೂರ್ತಿ ಸಿಗುತ್ತಾ ಅಂತೇಳಿ ತಾವೇ ಕೂಡ ಬೆಳಗ್ಗೆ ಎದ್ದು ಮಕ್ಕಳನ್ನ ಓದಿಸ್ತಾ ಕೂಡಿಸ್ತಕ್ಕಂಥದ್ದು, ಸಾಯಂಕಾಲ ಟಿ ವಿಯನ್ನು ಆಫ್ ಮಾಡ್ತಕ್ಕಂಥದ್ದು, ತಮ್ಮ ಮೊಬೈಲ್ಗಳನ್ನು ಪಕ್ಕಕ್ಕಿಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ.
ಬಳ್ಳಾರಿ ಜಿಲ್ಲೆಯಲ್ಲೂ ಅಷ್ಟೇ ಶೈಕ್ಷಣಿಕ ಪ್ರಗತಿಗಾಗಿ ಈ ವಿನೂತನ ಪ್ರಯೋಗವನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಸಂಜೆ 7ರಿಂದ 9 ಗಂಟೆವರೆಗೆ ಟಿವಿ ಮೊಬೈಲ್ ಅನ್ನ ಬಂದ್ ಮಾಡಲಾಗ್ತಾ ಇದೆ. 170ಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಡಂಗೂರ ಸಾರಿಸಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಮಾರ್ಚ್ ಏಪ್ರಿಲ್ನಲ್ಲಿ SSLC PUC ಪರೀಕ್ಷೆಗಳು ನಡೆಯಲಿದ್ದು ಮನೆಯಲ್ಲಿ ಯಾವುದೇ ಟಿವಿ ಮೊಬೈಲ್ಗಳ ಸೆಳೆತ ಇರಬಾರ್ದು. ಈ ಮಕ್ಕಳ ಮನಸ್ಸನ್ನ ಓದೋ ಕಡೆ ತಿರುಗಿಸಬೇಕು ಅನ್ನುವಂತಹ ಕಾರಣದಿಂದಾಗಿ ಈ ಒಂದು ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಮನೆಯಲ್ಲಿ 7 ಗಂಟೆ 10 ಗಂಟೆವರೆಗೆ ಟಿವಿ ನಡೆಸಂಗಿಲ್ರಿ. ನಂತರ ಮಕ್ಕಳ ಕೈಗೆ ಯಾವ ಕಾರಣಕ್ಕೂ ಮೊಬೈಲ್ ಕೊಡಬಾರ್ದು ಅಂತ ನಮ್ಮ ಸರ್ಕಾರದಿಂದ ಹೇಳಿಕೆ ಆಗೈತೆ ನೋಡೋಣ. ಶಿಕ್ಷಣ ಇಲಾಖೆಯವರು SSLC ಮತ್ತು PUC ವಿದ್ಯಾರ್ಥಿಗಳ ಪರೀಕ್ಷೆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರಿಗೆ ಓದುವ ಅವಕಾಶಕ್ಕಾಗಿ ಎಲ್ಲ ಗ್ರಾಮಗಳಲ್ಲಿ ಪ್ರತಿದಿನ ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು, ಹಾಗೆಯೇ ಟಿ ವಿಗಳನ್ನು ಬಂದ್ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯೊಂದಿಗೆ ಈ ಕೂಡ್ಲಿಗಿ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆ ಮುಂದಾಗಿರುವಂಥದ್ದು ತುಂಬ ಉತ್ತಮವಾದ ಕಾರ್ಯ ಆಗಿದೆ. ಈಗ ಪರೀಕ್ಷಾ ಸಮಯ ಹತ್ತಿರದಲ್ಲಿದೆ. ಹಾಗಾಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಅನುಕೂಲವನ್ನು ಮಾಡುವ ನಿಟ್ಟಿನಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯ ಶ್ಲಾಘನೀಯವಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಶಿವಪ್ಪ ತಿಪ್ಪಣ್ಣನವರ್ ಶಿಕ್ಷಕರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಶಿಕ್ಷಣ ಇಲಾಖೆ ಈ ಒಂದು ನಿರ್ಧಾರ ಅತ್ಯಂತ ಮಹತ್ವವಾದಂಥದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದಾಗಿ. ಇದಕ್ಕೆ ಪೋಷಕರ ಒಂದು ಅಭಿಪ್ರಾಯ ಯಾವ ರೀತಿ ವ್ಯಕ್ತವಾಗ್ತಾ ಇದೆ? ಸಪೋರ್ಟ್ ಸಿಗ್ತಾ ಇದೆಯಾ? ಪೇರೆಂಟ್ಸ್ಗಳೆಲ್ಲ ಟಿವಿ ಮತ್ತೆ ಮೊಬೈಲ್ ಅನ್ನ ಆಫ್ ಮಾಡಿ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಹಕಾರ ನೀಡ್ತಿದ್ದಾರಾ? ಹೌದು ಮೇಡಮ್, ಈಗಾಗಲೇ ಒಂದು 15 ದಿನಗಳ ಹಿಂದೆನೆ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಶಿಕ್ಷಣ ಇಲಾಖೆಯವರು ಸೇರಿಕೊಂಡು ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದ ಮೇರೆಗೆ ಊರೊಳಗಡೆ ಪಂಚಾಯತಿಯವರ ಸಹಕಾರದೊಂದಿಗೆ ಡಂಗುರವನ್ನು ಸಾರಿಸಿ ಟಿವಿ ಮತ್ತು ಮೊಬೈಲ್ ಅನ್ನ ಕಟ್ಟಿಸಿ ಮಕ್ಕಳಿಗೆ ಓದೋದಕ್ಕೆ ಅನುಕೂಲ ಮಾಡ್ರಿ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಅನುಷ್ಠಾನ ಬಹಳ ಉತ್ತಮವಾಗಿ ರೆಸ್ಪಾನ್ಸ್ ಬಂದಿದೆ. ಈಗಾಗಲೇ ನಾವು ಮನೆಗೂ ಕೂಡ ಶಿಕ್ಷಕರು ಭೇಟಿ ಕೊಟ್ಟಾಗ ಎಲ್ಲ ಪೇರೆಂಟ್ಸು ಟಿವಿಗಳನ್ನ ಬಂದ್ ಮಾಡಿರ್ತಕ್ಕಂಥ ಮಾಹಿತಿ ನಾವು ಅದನ್ನ ಚೆಕ್ ಮಾಡಿದ್ದೇವೆ. ಇದರಿಂದ ಬಹಳ ಅನುಕೂಲ ಆಗಿದೆ. ಮಕ್ಕಳು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ತಮಗೆ ಬಯಸ್ತೇನೆ. ಶಿವಪ್ಪ ಸರ್, ಇನ್ನ ಮಕ್ಕಳ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇದೆ? ಈಗಿನ ಕಾಲದಲ್ಲಿ ಎಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಮಕ್ಕಳು ಅನ್ನೋದನ್ನ ನೋಡಿದೀವಿ. ಅವರು ಕೂಡ ಮೊಬೈಲ್ ಟಿವಿಯನ್ನ ಬಿಟ್ಟು ಓದ್ಕೊಳ್ತಿದಾರಾ? ಮೇಡಮ್, ಈಗಾಗಲೇ SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ನಮ್ಮ ಇಲಾಖೆ ಬಹಳಷ್ಟು ಕಟ್ಟುನಿಟ್ಟಿನಿಂದ ಈ ಒಂದು ಫಲಿತಾಂಶ ಸುಧಾರಣೆ ಮತ್ತು ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು ಮೇಡಮ್. ಮಕ್ಕಳಿಗೆ ಅದರದ ಮನವೊಲಿಸುವಂತಹದ್ದು ಟಿವಿ ಮೊಬೈಲ್ ಅನ್ನ ಬಹಳಷ್ಟು ಅವಾಯ್ಡ್ ಮಾಡಿದ್ರೆ ಭವಿಷ್ಯ ಉಜ್ವಲ ಆಗಿರುತ್ತೆ ಅನ್ನುವಂತ ಮಾಹಿತಿಯನ್ನ ಶಿಕ್ಷಕರ ಮೂಲಕ ಮತ್ತು ನಮ್ಮ ಮೇಲಧಿಕಾರಿಗಳ ಮೂಲಕ ಈಗಾಗಲೇ ಮಕ್ಕಳನ್ನ ಒಂದು ಕಡೆಗೆ ಗ್ಯಾದರ್ ಮಾಡಿ ಹೇಳುವಂಥದ್ದು ಮತ್ತು ಮನೆಗೆ ಶಿಕ್ಷಕರು ಭೇಟಿ ಕೊಟ್ಟು ಹೇಳಿದಾಗ ಮಕ್ಕಳ ಪೇರೆಂಟ್ಸು ಕೂಡ ಬಹಳ ಸ್ಪಂದಿಸಿದ್ದಾರೆ ಮತ್ತು ಮಕ್ಕಳು ಕೂಡ ಅದರ ಸದುಪಯೋಗನ ಪಡ್ಕೊಂಡು ಅದರಿಂದ ಟಿವಿ ಮತ್ತು ಮೊಬೈಲ್ ಇಂದ ದೂರ ಇದ್ದು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಇದು ನಾವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಮೇಡಮ್. ನಮ್ಮ ಊರಲ್ಲಿ ಅದಕ್ಕೆ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ, ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿದೆ ಅನ್ನುವಂಥದ್ದನ್ನ ತಮಗೆ ತಿಳಿಸ್ತೇನೆ ಮೇಡಮ್. ಸರ್, ಶಿವಪ್ಪ ಸರ್ ಹಾಗೆ ಸಂಪರ್ಕದಲ್ಲಿರಿ. ಬಸಪ್ಪ ಅಂತ ಪೋಷಕರೊಬ್ರು ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಶಿಕ್ಷಣ ಇಲಾಖೆಯ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಮನೆಯಲ್ಲಿ ಮಕ್ಕಳು ಓದ್ಕೊಳ್ತಿದ್ದಾರಾ? ನೀವು ಕೂಡ ಟಿವಿ ಮೊಬೈಲ್ ಅನ್ನ ಆಫ್ ಮಾಡಿ ಮಕ್ಕಳಿಗೆ ಸಹಕಾರ ನೀಡ್ತಿದ್ದೀರಾ? ಹ್ಞೂ ಮೇಡಮ್, ಎಲ್ಲ ಟಿವಿ 7 ಗಂಟೆಗೆಲ್ಲ ಡಂಗರ ಸಾರಿಸ್ತೇವೆ ಮೇಡಮ್. ಡಂಗರ ಸಾರಿಸ್ತಿ 7 ಗಂಟೆ ನಂತರ ಎಲ್ಲ ಟಿವಿ 10 ಗಂಟೆವರೆಗೆ ಟಿವಿ ಮೊಬೈಲ್ ಎಲ್ಲ ಬಂದ್ ಮಾಡ್ತೀವಿ ಮೇಡಮ್. ಎಲ್ಲ ಶಿಕ್ಷಣ ಅಧಿಕಾರಿ ಎಲ್ಲ ಟಿವಿಗಳನ್ನೆಲ್ಲ ಮುಚ್ಚಿಟ್ಟೇವ್ರಿ. ಆಮೇಲೆ ಮಕ್ಕಳಿಗೆ 7ರಿಂದ 10 ಗಂಟೆ ಮಟ್ಟ ಅವ್ರಿಗೇನು ಡಿಸ್ಟರ್ಬ್ ಆಗಿಲ್ಲಂಗೆ ಎಲ್ಲ ಏನು ತೊಂದರೆ ಆಗ್ಲಿಲ್ಲಂಗೆ ಮಕ್ಕಳು ಓದ್ಕೊಳಕ್ಕೆ ಅನುಕೂಲ ಮಾಡಿಕೊಡೋರಿ. ಆಮೇಲೆ ಊರನ್ನವರೆಲ್ಲರೂ ಪಂಚಾಯತಿಯವರು ಮತ್ತು ಊರ ನಾಗರಿಕರು ಎಲ್ಲರೂ ಸೇರಿ ಇದನ್ನೆಲ್ಲ ಕ್ರಮ ಕೈಗೊಂಡಾರೆ. ಹಿಂಗಾಗಿ ಮಕ್ಕಳೆಲ್ಲ ಓದಾಕೆಲ್ಲ ಅನುಕೂಲ ಆಗಿದೆ. ಇನ್ನು ನಿಮ್ಮ ಮಹಿಳೆಯರಿಗೆ ಸಾಮಾನ್ಯವಾಗಿ ಧಾರಾವಾಹಿ ನೋಡುವಂಥದ್ದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಒಂದು ದಿನ ಧಾರಾವಾಹಿ ಮಿಸ್ ಮಾಡಿಕೊಂಡ್ರು ಕೂಡ ಅಯ್ಯೋ ಮಿಸ್ ಆಯ್ತಲ್ಲ ಅನ್ನೋ ಥರ ಆ ಥರ ಧಾರಾವಾಹಿ ರಿಯಾಲಿಟಿ ಶೋಗಳನ್ನೆಲ್ಲ ಬಿಟ್ಟು ಮಕ್ಕಳಿಗೆ ಸಹಕಾರ ನೀಡ್ತಿದ್ದಾರೆ ಹಾಗಾದ್ರೆ?
ನೀಡ್ತಿದ್ದಾರೆ ಮೇಡಮ್. ಅವರು ರಿಯಾಲಿಟಿ ಶೋ ನೋಡೋ ಹವ್ಯಾಸ ಇತ್ತು ಮೇಡಮ್. ಈಗ ಡಂಗರ ಹೊಡೆದ ನಮ್ಮ ಮಕ್ಕಳು ಎಚ್ಚೆತ್ಕೊಂಡು ಶಿಕ್ಷಣದಲ್ಲಿ ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಓದ್ಲಿ ಅನ್ನೋ ಸಲುವಾಗಿ ಅವರು ಪ್ರೋತ್ಸಾಹ ಕೊಟ್ರಿ. ಎಲ್ಲ ಹೆಣ್ಣು ಮಕ್ಕಳು ಆಗಲಿ 7 ಗಂಟೆಯಿಂದ 10 ಗಂಟೆ ಮಟ್ಟ ಬಂದ್ ಮಾಡ್ರಿ ಟಿವಿನ, ನಮ್ಮ ಮಕ್ಕಳು ಒಳ್ಳೇದಾಗಲಿ ನಮ್ಮ ಮಕ್ಕಳಿಗೆ ಅಂತಂದು ಎಲ್ಲ ತಾಯಂದಿರು ಊರ ನಾಗರಿಕರು ಎಲ್ಲ ಅನುಕೂಲ ಮಾಡಿಕೊಟ್ರಿ ಇದಕ್ಕೆಲ್ಲ. ಇನ್ನು ನಿಮ್ಮ ಮನೆಯಲ್ಲಿ SSLC ಮಕ್ಕಳಿದಾರ ಅಥವಾ PUC ಮಕ್ಕಳ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓದ್ಕೋತಾರೆ? PUC ಇರೋದಾರ ಮೇಡಮ್. 7 ಗಂಟೆಯಿಂದ 12 ಗಂಟೆ ಮಟ್ಟ ಓದ್ತಾರೆ ಮೇಡಮ್. ಹಾಂ, ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಶಿಕ್ಷಕರು ಶಿವಪ್ಪ ತಿಪ್ಪಣ್ಣನವರ್ ಶಿಕ್ಷಕರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮಾತಾಡ್ತಾ ಇದ್ರಿ ನೀವು ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ. ನೀವು ಅಲ್ಲಿ ಹಳ್ಳಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಈಗ ಪ್ರತಿದಿನ ಮಕ್ಕಳು ಓದ್ಕೊಳ್ಳುವಂತಹ ಟೈಮಿಂಗ್ಸ್ ಏನಿತ್ತು ಅದಕ್ಕೂ ಇವಾಗ ಶಿಕ್ಷಣ ಇಲಾಖೆಯಿಂದ ಈ ಒಂದು ನಿರ್ಧಾರವನ್ನು ಕೈಗೊಂಡು ಡಂಗೂರ ಎಲ್ಲ ಸಾರಿಸಿ ಮಾಹಿತಿಯನ್ನು ನೀಡಿದ ಮೇಲೆ ಅವರ ಒಂದು ಓದಿನ ಒಂದು ಸಮಯ ಯಾವ ರೀತಿ ವ್ಯತ್ಯಾಸ ಕಾಣ್ತಾ ಇದೆ ವಿದ್ಯಾರ್ಥಿಗಳಲ್ಲಿ? ಮೇಡಮ್, ಈಗಾಗಲೇ ಮೊದಲೇ ವರ್ಷದ ಆರಂಭಕ್ಕೆ ನಾವು ವೇಳಾಪಟ್ಟಿಯನ್ನ ಮಕ್ಕಳಿಗೆ ಹಾಕೊಟ್ಟಿದ್ವಿ. ಅದು ಈಗ ಅಧಿಕೃತವಾಗಿ ಅನುಷ್ಠಾನ ಆಗ್ತಾ ಇದೆ ಅನ್ನೋಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅವರು ಸಾಯಂಕಾಲ 5:15 ನಂತರ ತರಗತಿಗಳು ಬಿಟ್ಟ ನಂತರ ಮನೆಗೆ ಹೋದ್ಮೇಲೆ ಅದು ವೇಳಾಪಟ್ಟಿ ಮನೆಯ ಎಲ್ಲಾ ಕೆಲಸ ಕಾರ್ಯಗಳಿಗೆ ತರಗತಿ ಶಿಕ್ಷಕರು ಮತ್ತು ನಾವೆಲ್ಲರೂ ಸೇರಿ ಹಾಕೊಟ್ಟಿದ್ದೇವೆ. ಅದ್ರ ಪ್ರಕಾರ ಮಕ್ಕಳು ಅನುಷ್ಠಾನ ಮಾಡಿದಾರೋ ಇಲ್ಲೋ ಮತ್ತು ಪ್ರಮುಖ ಅಂಶಗಳನ್ನ ಗೋಡೆಗಳ ಮೇಲೆ ಮತ್ತು ಇಂಪಾರ್ಟೆಂಟ್ ಅಂಶಗಳನ್ನ ಅದನ್ನ ಪಟ್ಟಿ ಮಾಡ್ತಾ ಓದ್ತಾರೆ ಇಲ್ಲ ಅನ್ನೋದನ್ನ ರಿಯಾಲಿಟಿಯಾಗಿ ನಾವು ಚೆಕ್ ಮಾಡೋದಕ್ಕೆ ಪ್ರತಿದಿನ 2 ಶಿಕ್ಷಕರು ಊರಿನ ಕೆಲವು ಓಣಿಗಳಲ್ಲಿರ್ತಕ್ಕಂಥ ಮಕ್ಕಳನ್ನ ಗುಂಪಾಗಿ ಹಂಚಿಕೊಂಡು 10 ಮನೆ ಭೇಟಿಯನ್ನ ಪ್ರತಿದಿನವೂ ಮಾಡಿ ಅದನ್ನ ನಾವು ಚೆಕ್ ಮಾಡ್ತಾ ಇದ್ದೇವೆ ಮೇಡಮ್. ಅದರಿಂದ ಬಹಳಷ್ಟು ಅನುಕೂಲ ಆಗಿದೆ. ಅದರಲ್ಲೂ ವಿಶೇಷವಾಗಿ ಕಬ್ಬೂರಿನ ಪೇರೆಂಟ್ಸು ಮತ್ತು ನಾಗರಿಕರು ಬಹಳಷ್ಟು ಸಹಕಾರ ಕೊಡ್ತಾ ಇರೋದ್ರಿಂದ ಎಲ್ಲರಿಗೂ ಎಲ್ಲಾ ಮಕ್ಕಳು ತಮ್ಮವೇ ಅನ್ಕೊಂಡು ಅವರೆಲ್ಲರೂ ಸಹಕಾರ ಕೊಟ್ಟು ಡಂಗರ ಸಾರಿಸೋದಿರ್ಲಿ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ SDMC ಅವರು ನಮ್ಮ ಎಲ್ಲ ಊರಿನ ನಾಗರಿಕರು ಇದಕ್ಕೆ ಸಹಕಾರ ಕೊಟ್ಟಿರೋದ್ರಿಂದ ಅವ್ರಿಗೆಲ್ಲರಿಗೂ ನಾವು ವೈಯಕ್ತಿಕವಾಗಿ ನಮ್ಮ ಶಾಲೆಯ ಶಿಕ್ಷಕ ಬಳಗ ತುಂಬಾ ಋಣಿಯಾಗಿದೆ ಮೇಡಮ್. ಈ ವರ್ಷ ನಾವು ಉತ್ತಮವಾದಂತಹ ರಿಸಲ್ಟ್ ಅನ್ನ ಕೊಡೋದಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಿದ್ದೇವೆ. ಅದು ಕೈಗೂಡುತ್ತೆ ಮತ್ತು ಆಸೆ ಈಡೇರಿತೆ ಅನ್ನುವಂತ ಒಂದು ಆಶಾಭಾವ ಕೂಡ ನಮ್ಮದಾಗಿದೆ ಮೇಡಮ್. ಶಿವಪ್ಪ ಸರ್, ಇನ್ನು ಮೊಬೈಲಲ್ಲೇ ಕೆಲವೊಂದು ಕೋಚಿಂಗ್ ಸೆಂಟರ್ಗಳಿರುತ್ತೆ. SSLC PUC ಮಕ್ಕಳಿಗೆ ಅಂತಾನೆ ಮೊಬೈಲ್ ಮೂಲಕನೇ ಕೋಚಿಂಗ್ ನೀಡ್ತಾ ಇರ್ತಾರೆ. ಆ ಥರದ್ದು ಏನಾದರೂ ವ್ಯವಸ್ಥೆಗೆ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆಯಾ? ಆ ಥರದ್ದು ಮಕ್ಕಳಿಗೆ ಅವಶ್ಯಕತೆ ಇದೆಯಾ? ಮೇಡಮ್, ಯಾವುದೇ ಈ ವಿಷಯವನ್ನು ಕೂಡ ನಾವು ಈಗ ಫಿಸಿಕಲಿ ಶಾಲೆಯಲ್ಲಿ ಏನ್ ಕೊಟ್ಟಿರ್ತಾ ಇವೆ ಅದನ್ನ ಮಾತ್ರ ಅವರು ಮಕ್ಕಳು ರೆಫರ್ ಮಾಡಿ ಓದೋದಕ್ಕೆ ಅನುಕೂಲ ಆಗಿದೆ. ನಮ್ಮ ಡಿಪಾರ್ಟ್ಮೆಂಟ್ಲಿ ಈಗಾಗಲೇ ಹಿಂದುಳಿದ ಮಕ್ಕಳಿಗೆ ಮತ್ತು ಹೆಚ್ಚು ರ್ಯಾಂಕ್ ಬರ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಪಾಸ್ ಆಗೋದಕ್ಕೆ ಸ್ಕೋರ್ ಮಾಡೋದಕ್ಕೆ ಎಲ್ಲ ಫಿಸಿಕಲ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಮತ್ತು ಸೋರ್ಸ್ ಅನ್ನ ಅವರಿಗೆ ಈಗಾಗಲೇ ನಾವು ಭೌತಿಕವಾಗಿ ಕೊಟ್ಟಿರೋದ್ರಿಂದ ಯಾವುದೇ ನಾವು ಮೊಬೈಲ್ನೊಳಗ ಅವರಿಗೆ ಇಂಪಾರ್ಟೆಂಟ್ ಅಂಶಗಳಾಗಲಿ ಮತ್ತೊಂದಾಗಲಿ ಅವ್ರಿಗೆ ಬಿಡ್ತಾ ಇಲ್ಲ ಮತ್ತು ಯಾವುದೇ ಆನ್ಲೈನ್ ಕ್ಲಾಸಸ್ ಕೂಡ ಮಾಡ್ತಾ ಇಲ್ಲ. ಮೊಬೈಲ್ ಅವರಿಗೆ ಮತ್ತೆ ದಿನಕ್ಕೆ 1 ನಿಮಿಷನೋ 10 ನಿಮಿಷನೋ ಬಳಕೆ ಮಾಡ್ರಿ ಅನ್ನುವಂಥದ್ದನ್ನ ನಾವಾಗೆ ಹೇಳ್ಕೊಟ್ಟಿವಿ ಅಂದ್ರೆ ಅವ್ರಿಗೆ ಅನಾನುಕೂಲ ಆಗುತ್ತೆ ಮತ್ತು ಅದ್ರ ಗೀಳು ಬೀಳುತ್ತೆ ಅನ್ನೋ ಉದ್ದೇಶದಿಂದ ಯಾವುದೇ ಮೊಬೈಲಿನಿಂದ ನಾವು ಕ್ಲಾಸು ಮಾಡ್ತಾ ಇಲ್ಲ ಮತ್ತು ಬೇರೆ ಯಾವುದೇ ವಿಷಯಕ್ಕೂ ಕೂಡ ಮೊಬೈಲ್ ಅನ್ನ ಮುಟ್ಟಬಾರದು ವಿಚಾರವನ್ನ ಮಕ್ಕಳಿಗೆ ತಿಳಿಸಿದ್ದೇವೆ. ಅದೇ ರೀತಿ ಮಕ್ಕಳು ಅನುಪಾಲನೆ ಮಾಡ್ತಾ ಇದ್ದಾರೆ ಮೇಡಮ್. 1-2 ಮಕ್ಕಳು ಅಲ್ಲಿ ದೂರ ಇರ್ತಕ್ಕಂಥ ಮಕ್ಕಳನ್ನ ಟಚ್ ಮಾಡಕ್ ಆಗದೆ ಇದ್ದಾಗ ವಾರಕ್ಕೊಮ್ಮೆ ನಾವು ಆ ಮಕ್ಕಳಿಗೆ ಪೇರೆಂಟ್ಸ್ಗಳಿಗೆ ಫೋನ್ ಹಚ್ಚಿ ಏನಾದ್ರು ಈ ರೀತಿ ಮಾಡ್ತಾ ಇದಾವ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ನಾವು ಕಲೆ ಹಾಕ್ತಾ ಇದ್ದೇವೆ. ಯಾವುದೇ ಮಗು ಫೋನ್ನೊಳಗೆ ಇನ್ವಾಲ್ವ್ ಆಗದಂತೆ ನೋಡ್ಕೊಳ್ತಾ ಇದೆ ಮೇಡಮ್. ಇನ್ನು ಪ್ರತಿ ವರ್ಷದ ಒಂದು ಶೈಕ್ಷಣಿಕ ಪರ್ಸೆಂಟೇಜ್ ಇತ್ತಲ್ಲ ಫಲಿತಾಂಶದ SSLC PUC ಇದು, ಅದು ಯಾವ ರೀತಿ ಇತ್ತು ಪ್ರತಿ ವರ್ಷ ಈ ಹಿಂದಿನ ವರ್ಷಗಳಲ್ಲಿ? ಈಗ ಹಾವೇರಿ, ಗದಗ, ಬಳ್ಳಾರಿ ಭಾಗದಲ್ಲಿ ಮುಂದಿನ ವರ್ಷದಲ್ಲಿ ಅಂದ್ರೆ ಈ ಒಂದು ವರ್ಷದಲ್ಲಿ ಯಾವ ರೀತಿ ಫಲಿತಾಂಶವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಮೇಡಮ್, ಈಗಾಗಲೇ ಹೋದ ವರ್ಷ ಫಲಿತಾಂಶಕ್ಕೆ ಉತ್ತೀರ್ಣ ಆಗೋದಕ್ಕೆ 35% ಬೇಕಾಗಿತ್ತು. ಈಗಾಗಲೇ CBSE ಮತ್ತು ICSE ಫಲಿತಾಂಶದ ಸುಧಾರಣೆ ಯಾವ ರೀತಿ ಆಗಿದೆಯೋ ಹಾಗೆ 33%ಗೆ ನಮ್ಮ ಬೋರ್ಡ್ ಮತ್ತು ಇಲಾಖೆ ನಿರ್ಣಯವನ್ನು ತೆಗೆದುಕೊಂಡಿದ್ದು, ಇದರ ಅನುಕೂಲಕ್ಕೆ ನಾವು ಬೇಕಾಗಿರ್ತಕ್ಕಂಥ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ನಮ್ಮ ಮಟ್ಟಕ್ಕೆ ಅದು ಏನ್ ಬೇಕಾಗಿತ್ತು ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಹೋದ ವರ್ಷದ ಸ್ಥಾನಮಾನಗಳಿಗಿಂತ ಈ ವರ್ಷ ನಮ್ಮ ಮಾನ್ಯ ಆಯುಕ್ತರು ಧಾರವಾಡ ಇವರು ಫಿಸಿಕಲಿ ನಮ್ಮನ್ನ ಮುಖ್ಯೋಪಾಧ್ಯಾಯರಾಗಲಿ ಮತ್ತು ನಮ್ಮ ಎಲ್ಲ ಮೇಲಿನ ಅಧಿಕಾರಿಗಳನ್ನ ಕರೆದು ಪ್ರತಿ 15 ದಿವಸಕ್ಕೊಮ್ಮೆ ರಿವ್ಯೂ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಕಾರ್ಯಚಟುವಟಿಕೆಗಳನ್ನ ಪಿನ್ ಟು ಪಿನ್ ನಮಗೆ ಕೇಳಿ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಮಕ್ಕಳ ಟ್ರ್ಯಾಕಿಂಗು ಮತ್ತು ವೀಕ್ಲಿ ರಿಪೋರ್ಟ್ ಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ನಮಗೆ ಮಾಹಿತಿಯನ್ನ ಫೀಡ್ಬ್ಯಾಕ್ ಗಳನ್ನ ಕೊಡ್ತಾ ಇರೋದ್ರಿಂದ ಈ ವರ್ಷ ನಾವು ಉತ್ತಮವಾಗಿರ್ತಕ್ಕಂಥ ಸ್ಥಾನಗಳಲ್ಲಿ ಒಂದು ರಿಸಲ್ಟ್ ಅನ್ನ ನಾವು ತಗೊಳ್ತೇವೆ ಅನ್ನುವಂತ ನಿರೀಕ್ಷೆಯನ್ನ ನಮ್ಮೆಲ್ಲ ಈ ಹಾವೇರಿಯ ಶಿಕ್ಷಕ ಬಳಗ ಮತ್ತು ನಮ್ಮ ಅಧಿಕಾರಿಗಳಲ್ಲಿ ಒಂದು ರೀತಿಯ ಹುಮ್ಮಸ್ಸು ಹುರುಪು ತುಂಬಿದೆ ಅನ್ನುವಂತ ಮಾಹಿತಿ. ಧನ್ಯವಾದ ಶಿವಪ್ಪ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.
ಪರೀಕ್ಷೆ ಇದೆ, ಹಂಗಾಗಿ ಮೊಬೈಲ್ಗಳು ಟಿವಿಗಳು ಸ್ವಿಚ್ ಆಫ್ ಮಾಡಬೇಕು. ಇವತ್ತು ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೂ. ಇದು ನಮ್ಮ ರಾಮಪುರ ಪಂಚಾಯತಿಯವರಿಂದ ಪ್ರಕಟಣೆ ಇರ್ತದೆ. ನಮ್ಮ ಗ್ರಾಮಸ್ಥರೇ, ಈಗ ಮಕ್ಕಳು 1ನೇ ತರಗತಿಯಲ್ಲಿ ಇದ್ದಿದ್ದು 10ನೇ ತರಗತಿವರೆಗೆ ಎಕ್ಸಾಮ್ ಇರೋದಕ್ಕೋಸ್ಕರವಾಗಿ ಮನೆಯಲ್ಲಿ 7 ಗಂಟೆ ಇದ್ದಿದ್ದು 10 ಗಂಟೆವರೆಗೆ ಟಿವಿ ಬಂದ್, ಟಿವಿ ನಡೆಸಂಗಿಲ್ರಿ. ನಂತರ ಮಕ್ಕಳ ಕೈಗೆ ಯಾವ ಕಾರಣಕ್ಕೂ ಮೊಬೈಲ್ ಕೊಡಬಾರ್ದು ಅಂತ ನಮ್ಮ ಸರ್ಕಾರದಲ್ಲಿ